ಅವರನ್ನು ಸುಟ್ಟಿದ್ದು, ಆನಂತರ ಗಂಡನ್ನು ಹಾಕಿ ಅದನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ದು, ಅದು ಮತ್ತೆ ತೆರೆದುಕೊಂಡಿದ್ದು, ಅವ್ರು ಹೊರಗೆ ಬಂದಿದ್ದು, ಇವೆಲ್ಲ ಸುಳ್ಳು ಅಂತ ಹೇಳಕ್ಕೆ ಆಗ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿವರೆಗೆ ಇದನ್ನು ಮಾಡಿದವರು ಯಾರು ಅನ್ನೋದು ಹೊರಗೆ ಬರ್ತಾ ಇಲ್ಲ. ಸಾಕ್ಷಿದಾರರು ಜೊತೆಗೆ ದೂರದವ್ರು ಹೇಳಿದ್ರೆ ಇವರು ಈ ಕೊನೆಗೆ ಎಲ್ಲಿ ಬಂದದ್ರೆ ಸುಳ್ಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾರು? ನೀವು ಇವ್ರು ಸುಳ್ಳು ಹೇಳ್ತಾರೆ ಅಂತಂದ್ರೆ ಸತ್ಯವಾದರು ಯಾರಪ್ಪ? ಯಾರು ಮಾಡಿದ್ದಾರೆ? ನೀವು ಹೇಳಲಿಕ್ಕೆ ಸಾಧ್ಯನ? ಅದೂ ಇಲ್ಲ. ಇವರು ಹೋರಾಟಕ್ಕೆ 108 ವಿಘ್ನ, ನಮ್ಮ ತಿಮ್ರೋಡಿ ಅವ್ರದ್ದಾಗಿರ್ಬೋದು, ಇನ್ನೊಳದವ್ರದ್ದಾಗಿರ್ಬೋದು, ಇನ್ನೊಬ್ಬ ಸಾದಿಕ್ ಎಂಬಡಿ ಅಂತ ಹುಡುಗ ಬಂದು ಅದ ಮುಸ್ಲಿಂ ಅನ್ನೋದು ಕಾರಣಕ್ಕಾಗಿ ಮುಸಲ್ಮಾನ್ ದೇಶಗಳಿಂದ ಇವಾಗ ದುಡ್ಡು ಬರ್ತದ, ಫಂಡ್ ಬರ್ತದ ಅಂತ ಅದೊಂದು ಎಬ್ಬಿಸಿದ್ರು. ಅಂದ್ರೆ ಆದಷ್ಟು ಈ ಒಂದು ಹೋರಾಟವನ್ನು ಮುಚ್ಚಬೇಕು ಅನ್ನೋದ ಪ್ರಯತ್ನ ನಿರಂತರವಾಗಿ ನಡೆದ. ಸೌಜನ್ಯಗಳಿಂದ 13 ವರ್ಷಗಳಿಂದ ಅದು ಮುಚ್ಚಿ ಹೋಗ್ಯದ. ಆ ಮತ್ತು ಬೇರೆ ಕೇಸ್ ಖುಲ್ಲಾ ಮಾಡಿದ್ದಾರೆ. ಮತ್ತೊಮ್ಮೆ ಎನ್ಕ್ವೈರಿ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಷ್ಟು ಮಟ್ಟಿಗೆ ವಾದ ಮಾಡ್ತಾಯಿದ್ದಾರೆ. ಮಾಡಲಿಕ್ಕೆ ಬರೋದಿಲ್ಲ, ಸುಪ್ರೀಂ ಕೋರ್ಟ್ ಹೋಗ್ಬೇಕು ಅನ್ನೋಂಥ ಮಾತುಗಳನ್ನು. ಒಬ್ಬ ಸಾಮಾನ್ಯ ಜನಗೆ ಆದಂಥ ಅನ್ಯಾಯ, ಈ ದೇಶದ ನಾಗರಿಕರಿಗೆ ಆದಂಥ ಅನ್ಯಾಯಕ್ಕೆ ಇಲ್ಲಿ ಪರಿಹಾರ ಹುಡುಕೋದು ಸುಲಭನಾ ಅನ್ನುವಂಥ ವಿಚಾರ ಆಗಿದೆ. ಅಧಿಕಾರ ಜೊತೆಗೆ ಧರ್ಮ, ದುಡ್ಡ, ಇವಿದ್ರೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಅನ್ನೋದು. ಯಾಕಂದ್ರೆ